ನೋಡ್ರಿ ಇವಾಗ ಅಡಿಗೆ ಆಯ್ತು. ಕಬಾಬು ಇದನ್ನ ಹೊರಗಿಡ್ಲ ಅಲ್ಲ ಇದು ಅಲ್ಲ ಕಬಾಬಿಗೆ ನೀರು ಹಾಕಿಡ್ರಿ ನೆನಿತೈತಿ. ಕಬಾಬ್ ರೆಡಿಯಾಗಿ ಒಂದು ಸಾವಿರ ಉಪ್ಪಾಗೈತೆ ರೀ. ನೀವು ಉಪ್ಪು ಹಾಕಿರೇ ನಾ ಕಬಾಬ್ ಪೌಡ್ರ್ನಾಗ ಹಾಂ ನೋಡ್ರಿ ಇದು ರೈಸು ಸಾಂಬಾರು ರಾತ್ರಿಗೆ ಮಾಡಿದ್ರಾಯ್ತು. ಚಪಾತಿ ಈಗ ಟೈಮ್ ಆಗೈತಿ, ಭಾಳ ಹುಡುಗರು ಹಸ್ಕೊಂಡವು, ಅದಕ್ಕೆ ತರಕಾರಿ ತಂದು ಇಲ್ಲೇ ಇಟ್ಟಿನಿ, ಇಡಬೇಕೀಗ. ನಾನು ಬಟ್ಟೆ ಎಲ್ಲ ಹೊಂದಿಸಿಟ್ಟೆ, ಕಸ ಗುಡಿಸಿದೆ, ಹೊರಗಿಂದು ಒಳಗಿಂದು ಎಲ್ಲ ಕಸ ಗುಡಿಸಿ ಈಕಿಗೆ ಒಂದು ಸ್ವಲ್ಪ ಒಂದು 2 ಕಬಾಬ್ ತಿನ್ನಿಸಿದೆ ಕುತ್ಕೊಂಡು. ವಾ ಹ್ಞೂ ಊಟ ಮಾಡ್ತೀಯ ನಮ್ಮಿ? ಬಾ. ಏನು ಬೇಡ? ಅಯ್ಯ ಊಟ ಬೇಡ ಅಂತ ತುಂಬ ಕೆಟ್ರೇನು? ತುಂಬ್ಕೊಂಬರ್ತೀರಾ? ತಾಟ್ ಸಾಕ ಎಡ? ಏ ಒಂಚೂರು ಉಣ್ಣ. ಯಾಕ ಎದ್ದೇಳ. ಏನು ತಿಂದಿ? ಕಬಾಬು ಎಷ್ಟು ತಿಂದಿ? ಮತ್ತು ಹೊಟ್ಟೆ ತುಂಬ್ತೈತನ? ಬಾ ಒಂಚೂರು ಬಿಸಿ ಅನ್ನ ಉಣ್ಣು. ಬಾ ಉಂಡು ಗುಳಿಗೆ ತಗೋಬೇಕು. ಬಾ ಮತ್ತು ಹಂಗೆ ಇರ್ತೀಯನ? ಬಾ ಒಂಚೂರು ಅನ್ನ ಉಣ್ಣು. ಬಾ. ಇದು ನೋಡ್ರಿ ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು. ಗಟ್ಟಿ ಆಗೈತೆ ನೋಡಿ. ಈ ಸಲ ಸ್ವಲ್ಪ ಮಾಡಿರಿ, ಅದಿಲ್ಲ ಹೋದ ಸಲ ಜಾಸ್ತಿ ಮಾಡಿದ್ರಿ. ಊರಿಂದ ಬಂದಾಗ ನಮ್ಮ ತಂಗಿಗೆ ಅಣ್ಣ ತಂದು ಕೊಟ್ಟಿದ್ದ ಚಿಕನ್ನು, ಇವ್ರು ಮಾಡಿದ್ರು. ಇದು ಕಬಾಬ್ ಆಗಲೇ ತೋರಿಸಿದೆ. ಇಷ್ಟಾಗೈತೆ ನೋಡ್ರಿ. ಬರ್ರಿ ಈಗ ಊಟ ಮಾಡ್ತೀವಿ. ನಾವಕ್ಕೆ ರೆಡಿಯಾಗಿ ಊಟ ಮಾಡ್ತೀವಿ. ಕಟ್ಟೆ ಬಿಡ್ತೀನಿ ನೀರು. ನಿಮ್ಗೆ ಹೊಟ್ಟೆ ಸತಿ ತಂದಿಟ್ಬಿಟ್ರೆ ಎಬಸ್ರಿ ಎಬಸ್. ಇರ್ಬೇಕು ನಿನಗ ಇದಿದ್ರ ಹಿಂಗಿಟ್ಬಿಡುತ್ತೆ. ಇಬ್ರು ಎತ್ತಲಿಲ್ಲ. ನಮ್ಮ ತಂಗಿಯರಿಗೆ ಬರೋಕೆ ಹೇಳಿದ್ದೆ, ಆಮೇಲೆ ಬರ್ತಾರವ್ರು. ಅದಕ್ಕೆ ನಾವೀಗ ಊಟ ಮಾಡಿಬಿಡ್ತೀವಿ. ಉಂಡ್ರೆ ಆಮೇಲೆ ಚಪಾತಿ ಹಿಟ್ಟು ನಾದಿರ್ತೀನಿ. ಅಯ್ಯೋ ದೇವ್ರಿ, 5 ಬಟ್ಲು ಹಾಕಿರಿ, ಅಷ್ಟು ಫುಲ್ ಆಗೈತೆ. ನಾನು ಅಂದರೆ ಒಂದು ಸ್ವಲ್ಪ ಸಪಾಟಾಗಿ ಹಾಕಿರ್ತೀನಿ, ನೀವು ಮೇಲೆ ಕುಟ್ರಿ ಏನಂತಾರಲ್ಲ ಹಂಗೆ ಹಾಕಿರಿ ಅನ್ಸುತ್ತೆ. ನೀರು ನೋಡಿಬೇಕು. ಹಾಕ್ಲ ನಿಮ್ಗೆ ಹಾಕೊತೀರಾ? ಒಂದು ಸ್ವಲ್ಪ ಪ್ಯಾನ್ ಹಾಕೋಣಂತ. ಬಿಸಿ 2 ಒಂಚೂರು ಹಾಕ್ಬಾರೆ. ಗಾಳಿ ಎಲ್ಲ ಐತಿ, ಗಾಳಿ ಇಲ್ಲ. ಚೆನ್ನಾಗಿದೆ. ಎರಡು ಬೀಜ ಕೂಸಿದ್ರೆ ಹಾಕಿ ಸಾಂಬಾರು. ಸಾಂಬಾರಾ? ಇರ ರೀ ನಿಂಬೇನು ಎಂಡಿರಲ್ಲ. ಕಬಾಬ್ ತಿನ್ರಿ ಅನ್ನ ಸಾರ್ನಾಗ, ಅದು ಚಪಾತಿ ಬರ್ತದೆ. ಇವರು ಮಾಡ್ದಾಗ ತಿನ್ನಂಗಿಲ್ಲ, ಮಾಡ್ಲಾರ್ದಾಗ ತಿಂತ. ನಿನ್ನ ಸಲುವಾಗಿ ಮಾಡಿರೋದು, ನೀನಾಗ ಕೇಳೋದು ಚಿಕನ್ ಚಿಕನ್ ಹೋಗಿಲ್ರಿ.
ಉಪ್ಪು ಹಾಕಿದ್ರೆ ಒಂದ್ಸರಿ ಸಾರಿಗೆ ಖಾರ ಐತಂದ್ರೆ ನಿಂಬೆ ಹಣ್ಣು ಇಟ್ಟಿದ್ದು ಕರೆಕ್ಟ್ ಆಗ್ಬಿಡುತ್ತೆ. ಚೆನ್ನಾಗಿ ಸಾಂಬಾರು ಎಣ್ಣೆ ಟೈಮ್ ಚೆನ್ನಾಗೇ ಮಾಡ್ತೀನಿ. ನಾನ್ ವೆಜ್ ಅದೇ ವೆಜ್ ಬರಲ್ಲ. ಮಾಡ್ತಾನೆ ಒಂದು ಒಂಥರ ಗಟ್ಟಿ ಮಾಡ್ಬಿಡ್ತಾನೆ ಮಸಾಲೆ ಗಿಸಾಲೆ ಜಾಸ್ತಿ. ಅವೆಲ್ಲ ತಿನ್ನಕ್ಕೆ ಬರ್ಬೇಕಲ್ಲ. ನೋಡ್ಬಿಟ್ಟು ಕಟ್ ಮಾಡಿ ಅರ್ಧಂಬರ್ಧ ನಿಮ್ಮಪ್ಪ ಅರ್ಧಂಬರ್ಧ ಹಾಂ ಮಾಡಿ ಹತ್ರ ಕುಂದ್ರದೇ ಇಲ್ಲ. ನೀ ಅಷ್ಟ ಬಂದಿಯನ? ನಿಮ್ಮಪ್ಪ ನಿಮ್ಮ ಮಮ್ಮಿ ಬಂದಾರನ? ಎಲ್ಲದಾರ? ಹಾಂ ಅಯ್ಯೇ ಇದೇನ ಫುಲ್ ಹಾಫ್. ಐ ಅಲ್ಲಡ ಒಂದು ಬಿಟ್ಟು ಒಂದು ಹಾಕೊಂಡು ಹೋಗ್ಯಾನ. ನಡ್ಕೊಂತ ಬಂದ್ರೆ ರಪ್ಪ ಬರೋದು ಲೇಟನ? ಫೋನ್ ಮಾಡಿದ್ವಿ ನಾವು, ನೀನು ರಿಸೀವ್ ಮಾಡಿಲ್ಲ. ಕೇಕ್ ಹುಡ್ಕಾಕತ್ತ ನೋಡಲ್ಲ. ಕೇಕ್ ತಿಂದು ಬಿಡ್ತಿದ್ಗನ ಭಾಳ. ಭಾರಿ ಮಾತಾಡೋದು ಕಲ್ತ್ಬಿಟ್ಟಾನ ಎತ್ತರ. ಸಾರು ಬಿಸಿ ಐತಿ ಮದೆ ಹುಷಾರು ಈಗ. ಹಾಂ ಎತ್ತಿಟ್ಬಿಡ. ಈಗ ಹುಷಾರಿಲ್ಲ. ಏಯ್ ಯಕ್ಷಿ ಹೈ ಹೈ ಜಾಸ್ತಿ ಕೆಲಸ ಹೊಟ್ಟಿಗೆ ಒಂದು ಸ್ವಲ್ಪ ಮಾಡ್ಕೊಂಡು ತಿನ್ನೋದು ಮಾಡ್ಕೊಂಡ್ಬಿಡೋದು ನಾವೇನು ಕರ್ಕೊಂಡು ಅದ್ರಾಗ ನಾವೇನು ಕೂಡ ಕೆಲಸ ಮಾಡೋದು ಅದ್ರೊಳಗೆ. ಏಯ್ ಸಾಂಬಾರು ಬಿಸಿ ಐತಿ ಅಲ್ಲ ಡಂಬಿಗಲ್ಲಿ ಇಲ್ಲಿ ಬರ್ತಾನೆ. ಹಾಂ ಎದ್ದ ಕೈ ತೊಳ್ಕೊಂತೀನಿ ನಾನು. ಅಲ್ಲ ಅಂತ ಹಾಂ ನೋಡಿ ವೈಪಲ್ಲಂಕ ಮೊಬೈಲ್ ಹಿಡ್ಕೊಂಡು ಕುಂತ ನೋಡಿ ನೋಡಿ ಗೇಮ್ ಆಡಕ್ಕೆ ನೋಡ್ರಿ. ಈಗ ಊಟ ಗೀಟ ಎಲ್ಲ ಆಯಿತು ಫ್ರೆಂಡ್ಸ್. ಆಕೆ ನಮ್ಮ ತಂಗಿ ಬೆಳಿಗ್ಗೆ ನೀನು ರಾತ್ರಿ ರೊಟ್ಟಿ ಮಾಡಿದ್ದೆ, ರೊಟ್ಟಿ ತಿಂದೀನಿ, ಈಗ ಬೇಡ ನಂಗೆ ಊಟ, ಆಮೇಲೆ ಊಟ ಮಾಡ್ತೀನಿ ಅಂತಂದ್ಲು. ಹಂಗಾಗಿ ನಾವೆಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿ ತರಕಾರಿ ತೊಗೊಂಬಂದಿದ್ನೆಲ್ಲ ಹಂಗೆ ಇಟ್ಟಿದ್ದೆ. ಇನ್ನು ಅವನ್ನೆಲ್ಲ ತೆಗೆದು ಎಲ್ಲ ಹೊಂದಿಸಿ ಇಡೋರಾಗಿನ ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಫಸ್ಟ್ ಊಟ ಮಾಡಿ ಆಮೇಲೆಲ್ಲ ತೆಗೆದಿಡಕತ್ತಿದ್ವಿ. ಹಂಗೆ ನಮ್ಮ ತಂಗಿನೂ ಬಂದ್ಲಲ್ಲ, ಹಂಗೆ ಆಕೆ ಕೂಟ ಮಾತಾಡ್ಕೊತ ಕುಂತಿದ್ವಿ. ಆಕೆ ರೊಟ್ಟಿ ತಿಂದಿದ್ಲಂತ, ಹಾಗಾಗಿ ಹೊಟ್ಟೆ ಹಸ್ತಿಲ್ಲ, ಆಮೇಲೆ ತಿಂತೀನಿ ನಾನು ಅಂತಂದ್ಲು. ಹಂಗಾಗಿ ನಾವು ಹಂಗೆ ಮಾತಾಡ್ಕೊತ ಕೂತ್ಕೊಂಡ್ವಿ ಫ್ರೆಂಡ್ಸ್. ಹಾಗೆ ನಾನು ಆಕೆ ಇಬ್ಬರು ಕೂತ್ಕೊಂಡು ಏನೋ ಒಂದು ಮಾತಾಡ್ತಾ ಇದ್ವಿ. ಕೆಲವೊಂದಿಷ್ಟು ಜನರಿಗೆ
ಬಡತನದಾಗಿದ್ರೂ ಇಷ್ಟ ಅಂದರೆ ಅವಾಗ ಒಂಥರ ನೋಡ್ತಿರ್ತಾರೆ. ಇವಾಗೇನೋ ಒಂದು ನಾವು ಒಂದು ಏನಾದ್ರು ತೊಗೊಂಡಿವಿ ಮಾಡೀವಿ ಅಂತಂದ್ರೆ ಅದಕ್ಕೊಂಥರ ಮಾತಾಡ್ತಿರ್ತಾರೆ ಜನರಿಗೆ. ಒಟ್ಟಿನಲ್ಲಿ ಒಬ್ಬ ಮನುಷ್ಯ ಒಂಚೂರು ಚೆನ್ನಾಗಿ ಮುಂದೆ ಹರಿಯಾಕತ್ತಾರ ಅಂತಂದ್ರೆ ಇಷ್ಟ ಆಗಂಗಿಲ್ಲ ನೋಡ್ರಿ. ಒಬ್ರನ್ನ ಕಂಡ್ರೆ ಒಬ್ರಿಗೆ ದ್ವೇಷ, ಅಸೂಯೆ ಮತ್ತು ಇದು ಹೊಟ್ಟೆ ಕಿಚ್ಚು ಈ ಥರ ಜನ ಇರ್ತಾರೆ. ಅಂಥವ್ರು ಇರುವಲ್ರಕ್ಕ ಇದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಮ್ಮ ಪಾಡಿಗೆ ನಾವು ದೇವ್ರು ನಮಗೆ ಹೆಂಗೆ ಒಳ್ಳೇದು ಮಾಡ್ಕೊತ ಹೋಗ್ತಾನ ಹಂಗೆ ನಾವು ಬೆಳೀತಾ ಹೋಗ್ತೀವಿ ಅಷ್ಟೇ. ಇನ್ನೊಬ್ರು ಯಾರೋ ಏನೋ ಅಂತಾರೆ ಅಂತ ಹೇಳಿಬಿಟ್ಟು ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಆಮೇಲೆ ಅವ್ರು ಏನಾದರೂ ನಮಗೇನಾದರೂ ಒಂದು ಕಾಲು ಎಳಿತಾರೆ ನೋಡ್ರಿ, ಅಂಥವ್ರ ಮಾತನ್ನು ನಾವು ಏನು ಮಾಡ್ತೀವಿ ಗೊತ್ತಾ, ನೆಗೆಟಿವ್ ಆಗಿ ಅಂತ ತೊಗೊಳಕ್ಕೆ ಹೋಗಲ್ಲ. ನಾನು ಪಾಸಿಟಿವ್ ಆಗಿ ತೊಗೊಂಡ್ಬಿಡ್ತೀನಿ ಅದನ್ನು. ಅಂಥವ್ರನ್ನ ದೇವ್ರ ನೋಡ್ಕೊತಾನೆ. ನಮ್ಮ ಬಗ್ಗೆ ಏನಾದರೂ ಒಂಥರ ಕೀಳಾಗಿ ಮಾತಾಡೋದು ಇಲ್ಲಾಂದ್ರೆ ಕಾಲು ಎಳೆಯೋದು ಮಾಡ್ತಿರ್ತಾರಲ್ಲ, ಅಂಥವ್ರನ್ನ ದೇವ್ರ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಪಾಸಿಟಿವ್ ಆಗಿ ಅವ್ರ ಮುಂದೆ ಎಕ್ಸ್ಪ್ರೆಷನ್ ಮಾಡಿಬಿಡ್ತೀನಿ ಫ್ರೆಂಡ್ಸು. ಹಾಗೆ ನಾನು ಅದನ್ನೇ ಮಾತಾಡ್ಕೊತ ಕುಂತಿದ್ವಿ ನಾನು ನಮ್ಮ ತಂಗಿ. ಅದಾದಮೇಲೆ ಟಿ ವಿ ಗಜ ಪಿಕ್ಚರ್ ಹಚ್ಕೊಂಡು ನೋಡಾಕತ್ತಿದ್ವಿ. ಊಟ ಗೀಟ ಎಲ್ಲ ಆಗಿತ್ತು, ಕೆಲಸನೂ ಎಲ್ಲ ಆಗಿತ್ತಲ್ಲ, ಹಾಗಾಗಿ ಗಜ ಪಿಕ್ಚರ್ ಹಾಕಿ ನೋಡ್ತಾ ಇದ್ವಿ. ಭಾಳ ದಿವಸ ಆಗಿತ್ತು ಪಿಕ್ಚರ್ ನೋಡ್ಲಾರ್ದೆ. ಹಂಗಾಗಿ ಅದು ಪಿಕ್ಚರ್ ನೋಡ್ಬೇಕಾದ್ರೆ ಸಾಂಗ್ ಬಂದಿತ್ತು. ನಮ್ಮ ಯಕ್ಷಿತ್ ಅಂತರೂ ಅವ್ರು ಹೆಂಗೆ ಕೈ ಇದನ್ನು ಮಾಡ್ತಾರೆ ಹಂಗೆ, ಕಾಲು ಹೆಂಗೆ ಮಾಡ್ತಾರೆ ಹಂಗೆ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದ. ಅವ್ನು ಡ್ಯಾನ್ಸ್ ಮಾಡ್ತಾಯಿದ್ದ. ಈಕಿ ನಮ್ಮ ತಂಗಿ ಕರೆದ್ಬಿಟ್ಟು ಸಣ್ಣ ಗುಬ್ಬಚ್ಚಿ ದೊಡ್ಡ ಗುಬ್ಬಚ್ಚಿ ಅಂತೇಳ್ಬಿಟ್ಟು ಹಾಡು ಹಾಡಕ್ಕೆ ನಿಂತಲ ಸ್ಟಾಪ ಮಾಡಿಬಿಟ್ಟ ಡ್ಯಾನ್ಸ್ ಮಾಡೋದು. ಮತ್ತು ಹೊಳ್ಳಿ ಆಕೆ ಸ್ಟಾಪ್ ಮಾಡಿದ್ಬಿಟ್ಲೆ ತಾನು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದ. ಹಿಂಗೆ ನಮ್ಮ ಯಕ್ಷಿತ್ ಒಟ್ಟು ಸಾಂಗ್ ಕಿವಿಗೆ ಬಿತ್ತು ಅಂದರೆ ಡ್ಯಾನ್ಸ್ ಮಾಡೋದು ಸ್ಟಾರ್ಟ ಒಂದು. ಹಿಂಗೆ ಎಲ್ಲರೂ ಸಂಡೇ ಒಂಥರ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು. ಮಕ್ಕಳು ಮನ್ಯಾಗ ಮಕ್ಳು ಇರ್ಬೇಕಂತಾರಲ್ಲ, ಸುಳ್ಳಲ್ಲ ಫ್ರೆಂಡ್ಸು. ಮಕ್ಕಳಿದ್ರೆ ಒಂಥರ ಖುಷಿ, ನಗು, ಅವ್ರ ತಮಾಷೆ, ಆಟ, ಅವ್ರ ಕೀಟ್ಲೆ ಎಲ್ಲ ಮಾಡ್ತಿರ್ತಾರೆ. ಅವರು ಆಟ ಆಡೋದು, ಅವ್ರು ಮಾತಾಡೋದು ನೋಡಿ ನಗ್ತಾ ಇರ್ತೀವಿ. ಬಟ್ ಒಂದೊಂದು ಟೈಮಲ್ಲಿ ಭಾಳ ಕಾಡಿಸ್ತಾರೆ ನೋಡ್ರಿ, ಕಿರ್ಚಾಡೋದು ಹಾರಾಡೋದು ಮಾಡ್ತಾರಲ್ಲ, ಆವಾಗ ಒಂದು ಸ್ವಲ್ಪ ತಲೆನೋವು ಬಂದಂಗೆ ಆಗ್ಬಿಡ್ತೈತಿ. ಬಟ್ ಹಾಗೆ ಮಕ್ಳು ಅಂದಮೇಲೆ ತಲೆನೋವು ಇರುತ್ತೆ, ಖುಷಿನೂ ಇರುತ್ತೆ. ಬಟ್ ನನಗಂತೂ ಚಿಕ್ಕ ಮಕ್ಳಂದ್ರೆ ಭಾಳ ಇಷ್ಟ. ಅವರು ಮಾತಾಡೋದು ಕೇಳಿದ್ರೆ ನಂಗೆ ನಗು ಬರ್ತಿರ್ತೈತಿ, ಅವ್ರು ಆಟ ಆಡೋದು ನೋಡಿದ್ರೆ ನಂಗೆ ನಗು ಬರ್ತಿರ್ತೈತಿ. ಅಷ್ಟು ಖುಷಿಯಾಗಿ ಹೋಯ್ತು ಸಂಡೇ. ಎಣ್ಣೆ ನೋಡಲ್ಲ ಕಬಾಬಿಂದ, ಅದಕ್ಕೆ ಕಬಾಬ್ ಮಾಡೋಕ್ಕೆ ಬೇಡ ಅನಿಸ್ತೈತಿ. ನಿಂಗೆ ಎಷ್ಟು ಬೇಕು ಅಷ್ಟು, ಒಂದು ಸ್ಪೂನ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಬಿಡು ಸಾಕು. ಅನ್ನದ್ದು ತಗೋ. ಎದಕ್ಕೆ ಹಾಂ ಏನು ಯಾಕ ಅಯ್ಯ ಯಾಕ ಅಂತ ಎಣ್ಣೆಗ ಬಿಡು, ಕಡೆಗೆ ಬಿಟ್ರೆ ಮತ್ತೆ ಅದು ಹತ್ಕೊಂತೈತಿ. ಅನ್ನಲ್ಲ ಏನು ಕಾದೈತಲ್ಲ ಅದಕ್ಕೆ ಸಿಡಿಯಾಕತ್ತೈತಿ ನೋಡಿ. ಪಟ ಪಟ ಹೊಡೆದು ಹಾಕ. ಏನು ತಿಂದಿ ಇಲ್ಲಿಗ ಅನ್ನ ಸಾರು? ಹಾಂ ಇಡ, ಅಲ್ಲಿ ಹೊಡಿತಾವು, ಅಲ್ಲೇ ಇಡು. ಇವು ಅಲ್ಲಡಮ್ಮದೆ ಹೆಂಗೆ ಬಿಸಾಕಿನ ನೋಡು. ಆಕಿಗೆ ಚಿಕನ್ ಸಾರು ತಿನ್ನಲ್ಲ ನೋಡ್ರಿ, ಹಾಗಾಗಿ ಎಗ್ ಫ್ರೈ ಬೇಕಂತ. ರಾತ್ರಿಗೆ ಮಾಡಿದ್ರೆ ಅದು ಚಪಾತಿ ಅಂಥೇಳಿ ಹಿಟ್ಟನಾದಕ್ಕೆ ಹೋಗಲಿಲ್ಲ. ಅಲ್ಲೇ ಹಿಂದ್ಕತ್ತ ಇಟ್ಬಿಡು, ಮರ ಐತಲ್ಲ ಹಿಂದ್ಕತ್ತ, ಮರದಾಗ ಇಟ್ಟು ಹಿಂದ್ಕಿಡು. ಉಪ್ಪು ಹಾಕು, ಉಪ್ಪು, ಅರಿಶಿನ, ಒಂದು ಸ್ವಲ್ಪ ಮಸಾಲೆ ಪೌಡ್ರು. ಭಾಳ ಆಕೈತಿ ತಮ್ಮ. ಅಯ್ಯ ತಗೋ ಚಮಚದಾಗ ಇಲ್ಲಿ ಹಿಡಿ, ಇಲ್ಲಿ ಹಾಕಿ.
ಸಾಕು ಬೇಕಾ ನಿಂಗೆ ಅರಶಿನ ಹಾಕಿ ಬಾಗ್ಲ ಅದನ್ನು ಮುಚ್ಚು ಒಂದು ಬಾಗ್ಲ ಗಾಳಿಗೆ ಇದು ಒಲಿ ಹಾಕು ನಿಂಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕು ಹ್ಞೂ ಖಾರ ಆಗಲ್ಲ ಹ್ಞೂ ಅರಿಶಿನ ಹಾಕ್ಲೇಬೇಡ ಅಂತ ಆ ಸಾಂಬಾರು ಪುಡಿ ಗರಂ ಮಸಾಲ ಅಲ್ಲಿ ಇದ್ರಾಗ ಐತಿ ಫ್ರಿಜ್ನಾಗ ತೊಗೊಂಬೋಗು ಹ್ಞೂ ಹಾಕಿ ಹ್ಞೂ ಅದ್ರಾಗ ಎಲ್ಲ ಇರ್ತದೆ ಪೆಪ್ಪರ್ ನಾನು ಪೆಪ್ಪರ್ ತರಲ್ಲ ಇದನ್ನ ಹಾಕ್ಬಿಡ್ತೀನಿ ನಾನು ಕಾಳು ತಂದಿನಿ ನೋಡು ಚಿಕ್ಕದು ಸಿಗಲಿಲ್ಲ ದೊಡ್ಡದೇ ಇತ್ತು ಬರುತ್ತಂತನ ತೊಗೊಂಬಂದೆ ಮತ್ತೆ ಇದ್ದಿದ್ದಿಲ್ಲ ಹ್ಞೂ ಅನ್ನ ಹಾಕು ಇದ್ರಲ್ಲೇ ಹಾಕ್ತೀನಿ ನೋಡಿ ಇದ್ರಲ್ಲೇ ನೋಡು ಚಿಕ್ಕದು ಕೊಡು ನೋಡಿ ಎಲ್ಲ ಫ್ರೈ ಆಯ್ತು ಇದಕ್ಕೆ ಅನ್ನ ಹಾಕಿಬಿಡೋದು ಹ್ಞೂ ಅದನ್ನು ತೊಗೋಬೇಕಿಲ್ಲ ಕೆಂಪಗೆ ಹತ್ತಿತ್ತಲ್ಲ ಹ್ಞೂ ಕೈ ಆಡಿಸಿ ಕಲಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಬಿಡು ರೆಡಿ ಆಯ್ತು ಅವ್ನು ನೋಡ್ರಿ ಉಪ್ಪಿ ಕೊಡ್ತಾನಲೇ ಹಂಗೆ ಹೋಗಿ ಹನಿಗೆ ಎತ್ತಾರ ಮಕ್ಕೊಂಬಿಡ್ರಿ ಊಟ ಆಗೈತಿ ಮಕ್ಕೊಂಬಿಡ್ರಿ ಮಕ್ಕೋರಿ ಇಬ್ರು ನೀನು ಅಲ್ಲೇ ಮಕ್ಕೋ ಹಾಂ ಏಯ್ ಮತ್ತೇನ ಮಾಡಿ ಅವಂಗ ಆಯ್ತಾ ಎಣ್ಣೆ ಸ್ವಲ್ಪ ಆತನ ತೀರ ಎಣ್ಣೆ ಅದು ಚಲೋ ಆಗಲ್ಲ ಅಷ್ಟು ಹೌದಿಲ್ಲ ಹ್ಞೂ ಹ್ಞೂ ಬಿಟ್ಕೊಂತೈತೆ ಅದು ಇದು ಫ್ರೈ ಆದಂಗೆಲ್ಲ ಆವಾಗಲೇ ಡ್ರೈ ಆದಂಗೆ ಆತ ಖಾರ ಭಾಳ ಆಗೈತನ ನಿನಗೆ ಖಾರ ಬಾರಬೇಕು ಹ್ಞೂ ಹೆಂಗಾಗೈತೆ ಚಲೋ ಆಗೈತೆ ಕರೆಕ್ಟ್ ಆಗೈತೆ ನಿಂಗೆ ಖಾರ ಇರಬೇಕು ನಾನು ಒಂದು ಈಟ ಹಾಕ್ತೀನಿ ನಮ್ಮಿಗೆ ಮಾಡಿದ್ರೆ ಹ್ಞೂ ನಾವೇನು ನೋಡ್ರಿ ಅವರಿಬ್ರು ಹಾಂ ಅಲ್ಲ ಅವರಿಬ್ರು ಆಟ ಆಡಕ್ಕೆ ಅತ್ತೆ ಮಸ್ತ್ ಮಸ್ತ್ ಇರ್ತೈತಿ ಹ್ಞೂ ಈಗನೂ ಒಂದೊಂದ್ಸಲ ಹಾಕ್ಕೊಂಡು ತಿಂತಿರ್ತೀನಿ ನಾನು ಸಾಂಬಾರು ಇಲ್ಲ ಅಂದ್ರೆ ಎಣ್ಣೆ ಖಾರ ಹಾಕ್ಕೊಂಡು ತಿಂದ್ಬಿಡ್ತೀನಿ ಮಧ್ಯಾಹ್ನ ಟೈಮು ಹ್ಞೂ ಫ್ರೆಂಡ್ಸ್ ನೋಡ್ರಿ ಇವಾಗ ರಾತ್ರಿ ನಮ್ಮ ಆಂಟಿ ಲಟ್ಟಿಸ್ಕೊಡಕ್ಕೆ ಕೂತಾರ ಚಪಾತಿಗೆ ಆ ಕಡೆ ಸರಿಮ ಇಲ್ಲಿ ನಮ್ಮಮ್ಮ ಬೇಯಿಸಕ್ಕೆ ಕುಂತಾರ ಚಪಾತಿನ ನೋಡ್ರಿ ಇದು ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಹಂಗಾಯ್ತು ಇವ ಶೆಕಿ ಶೆಕೆ ಚಲೋ ಇನ್ನ ಶೆಕೆ ಅನ್ನೋದು ಅಡುಗೆ ಮನ್ಯಾಗ ಫ್ಯಾನ್ ಹಾಕ್ಕೊಂಡು ಮಾಡಬೇಕು ವಾಟ್ಸಪ್ ಕರೆಂಟ್ ಬಾಯ್ ಕಡೆ ಹಲೋ ಹಲೋ ಏನು ಮಾಡ್ತಿದ್ಯಾ ಬರ್ಲಾ ಓ ಬರಲ್ಲ ನಾನು 96 ನೋಡ್ರಿ ಎಷ್ಟು ನೋಡೋದೈತಿ ಏನು 97 ನೋಡ್ರಿ ಫ್ರೆಂಡ್ಸ್ ಈಗ
ಚಪಾತಿ ಚಿಕನ್ ಸಾಂಬಾರು ಹಾಕೊಂಡು ಕೂತಾರೆ. ಇದು ನಮ್ಮ ಅಕ್ಕಂಗೆ ಹಾಕೊಂತಿರೋದು. ಸದ್ಯಕ್ಕೆ ಹೊರಗೆ ತೆಗಿಬೇಕಾಯ್ತು ನಾವು. ಇಷ್ಟು ಸಣ್ಣ ಅದು ಹೇಳೋಕ್ಕಾಗಲ್ಲ, ಸ್ವಲ್ಪ ಅಲ್ಲಿ ನೋಡಲಿಕ್ಕೆ. ಇಲ್ಲಿ ಕಬಾಬ್, ಸಾಂಬಾರು ಬಿಸಿ ಮಾಡಾಕೋತಾರೆ. ಗಟ್ಟಿ ಮಾಡಾರ ಯಾಕಂತಂದ್ರೆ ಚಪಾತಿ ಕಡಿಮೆ ಆಗೈತಿ. ಹಾಂ ವಯಸ್ಸ ಹ್ಞೂ ನಿಂದು ಜ್ವರ ಆಯ್ತಲ್ಲ. ಇಲ್ಲ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಗಟ್ಟಿ ಆಗ್ಬಿಟ್ಟೈತ್ರಿ ಇದು ಫುಲ್ಲು. ಒಂಚೂರು ಒಂದು ಸ್ವಲ್ಪ ನೀರು ಹಾಕ ನೆನೆದಕ್ಕ. ಹಾಕೋಣ. ಚಪಾತಿ ಕರೆಕ್ಟ್ ಆಯ್ತು. ನೋಡ್ರಿ ಸ್ವಲ್ಪ ಇದನ್ನ ಈಗ ಬಿಸಿ ಮಾಡ್ತಾರೆ. ಚಪಾತಿಯಾಗ ನಡೀತೈತಿ. ಅವ್ರಿಗೆ ಉಣಿಸ್ಬಿಡ್ತೀಯನ್ ನೋಡು. ನೀನು ಉಣ್ಣು ನಮ್ಮಿ. ಅವ್ರ ದೊಡ್ಡಪ್ಪನ ಜೊತೆ ತಿಂತಂತವ. ಯಾಕಂದ್ರೆ ನಮ್ಮ ಊಟ ಆಟ ಹಚ್ತಾನ. ಆಟ ಹಚ್ತಾನ. ಒಂದು ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ಅಡ್ಯಾಡ್ಕೊಂಡು ಅಕ್ಕಿಗೆ ತಿನ್ಸ್ಬೇಕು. ಬಡ್ಕೊಂತ ಡೋರ್. ಕಲ್ಲಿಟ್ಟೆ ಇಲ್ಲ. ಒಂದು ಸತಿಕ ಹೊರಗೆ ತೆಗಿಬೇಕು. ಕೈ ತೊಳ್ಕೊಂಬೋಗು. ಹೋಗಿ ಆಡಿಸ್ ಕೈ ಸ್ವಚ್ಛ ಕೈ ತೊಳ್ಕೊಂಬೋಗ್ಲಾ. ಬಾ ಎತ್ತು ಬಾ. ಇವಾಗ ಎಲ್ಲರೂ ಊಟ ತಿಂತಾರ. ಅಯ್ಯ ಕೊಡಕ ತಿಂತವರ. ಈಗ ಇಟ್ಟಿದ್ದು ಹಾಕೊಂಬಂದೆ. ಒಂದು ಒಗ್ದಿದ್ನ ಇಟ್ಟಿ ತಗೊಂಬ ನಮಿತ. ಇದು ಹೊಳಿತೈತೆ ನೋಡು ಚೈನ. ಇದು ಸೈಡ್ ಬಾ. ಏನಂತ ಕೈ ತೊಳೆದ್ಯಾ? ಅಯ್ಯ ಇದೇನು ಭಾಳ ಐತಿವ. ಇದಕ್ಕಿಂತ ಸ್ವಲ್ಪ ಇನ್ಯಾವುದು ಮಾಮ ನೀನ ತಗೋ. ಕೈ ತಗೊಂತಾನಿರ ಮಾಮ. ತಿನ್ ನೀ ತಿನ್ನ. ಅದು ತಿಂತ ಯಕ್ಷಿ ಹಿಂಗಾಗೈತೆ. ಚೆನ್ನಾಗೈತಾ? ನೋಡ ಚಪಾತಿ ಕೊಟ್ರೆ ನೆಲದ ಮ್ಯಾಗ ಹಾಕ್ಯಾನ. ನಮಗಿಷ್ಟ. ನಮಗಿಷ್ಟ ಅನ್ನನೂ ಇಷ್ಟ. ರೊಟ್ಟಿ ಇಷ್ಟ. ಇಷ್ಟ ಇಷ್ಟ ಎಲ್ಲ ಇಷ್ಟ ನಮ್ಗೆ. ಫ್ರೆಂಡ್ಸ್ ಎಲ್ಲರೂ ತಿಂದು ಮತ್ತೆ ಸಿಗ್ತೀವಿ.